ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಪ್ರಾರ್ಥನೆಯಲ್ಲಿ ಬಹಳಷ್ಟು ಅದ್ಭುತವಾದ ಕಾರ್ಯಗಳಾಗುತ್ತೆ. ಪ್ರಾರ್ಥನೆ ನಾವು ಮಾಡಲೇಬೇಕು ಎಂಬುದಾಗಿ ಕರ್ತನೆ ಹೇಳುವಂಥ ಈ ವಾಗ್ದಾನ ನೋಡ್ತೇವೆ. ನಾವು ದಾನಿಯೇಲನ ಪತ್ರಿಕೆ 6ನೇ ಅಧ್ಯಾಯ ಕಂಪ್ಲೀಟಾಗಿ ನಾವು ಧ್ಯಾನಿಸೋಣ. ಆ 6ನೇ ಅಧ್ಯಾಯವನ್ನು ಕುರಿತು ದೇವರ ಆತ್ಮನ್ ಮಾತಾಡ್ತಾರೆ ನೋಡಿ. ಅಲ್ಲಿ ದಾನಿಯೇಲನಿಗೆ ಬಹಳಷ್ಟು ಇಕ್ಕಟ್ಟಿನ ಸಂದರ್ಭಗಳು. ಆ ಇಕ್ಕಟ್ಟಿನಲ್ಲಿ ಅವನು ಏನು ಮಾಡ್ತಾ ಇದ್ದ, ಹೇಗೆ ದೇವರು ಅವನನ್ನು ಬಿಡುಗಡೆ ಕೊಟ್ಟರು ಎಂಬುದನ್ನು ಈ ಒಂದು ಅಧ್ಯಾಯ ಪೂರ್ಣವಾಗಿ ನಾವು ಧ್ಯಾನಿಸುವಾಗ ನೋಡ್ತೇವೆ. ಇಲ್ಲಿ ದಾರ್ಯಾವೇಶನ ತನ್ನ ರಾಜ್ಯ ಭಾರವನ್ನು ನಿರ್ವಹಿಸುವುದಕ್ಕೆ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಗೆ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಅದರಲ್ಲಿ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ರಾಜ ಒಂದು ಕಡೆ ಅವನಿಗೆ ಮುಖ್ಯವಾದ ಎಲ್ಲ ಮುಖ್ಯ ಅಧಿಕಾರಿಗಳಲ್ಲಿ ಅಧಿಕಾರಿ, ಇವನು ಎಲ್ಲರಿಗಿಂತ ಮೇಯ್ನ್ ಆಗಿ ಇನ್ನೂ ಒಂದು ದೊಡ್ಡ ಪೋಸ್ಟ್ ಕೊಡಬೇಕಂತ ರಾಜ ಆಲೋಚನೆ ಮಾಡ್ತಾ ಇದ್ದಂಗೆ ನೋಡಿ ದಾನಿಯೇಲನಿಗೆ ಒಂದು ದೊಡ್ಡ ಶೋಧನೆ ಬಂತು. ಆ ಸಂದರ್ಭ ನಾವು ನೋಡ್ತೇವೆ. ಮುಖ್ಯ ಅಧಿಕಾರಿಗಳಲ್ಲಿ ದೇಶಾಧಿಪತಿ ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ಅವನನ್ನು ಏನಾದರೂ ಮಾಡಿ ಆ ಪೋಸ್ಟಲ್ಲಿ ಹೋಗಬಾರ್ದು, ಅವನು ಹೈಯೆಸ್ಟಾಗಿ ಹೋಗಬಾರ್ದು, ಇವನನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಕೆಲವು ಅಧಿಕಾರಿಗಳಿದ್ದವರೆಲ್ಲ ಅವನ ಮೇಲೆ ಏನಾದರೂ ಒಂದು ತಪ್ಪು ಹೊರಿಸುವುದಕ್ಕೆ ಹುಡುಕ್ತಾ ಇದ್ದಾರೆ. ಆ ತಪ್ಪು ಹುಡುಕಿ, ಆದರೆ ಆತನ ಮೇಲೆ ಯಾವ ತಪ್ಪು ಇಲ್ಲ, ಯಾವ ತಪ್ಪನ್ನು ಹೊರಿಸೋಣ ಅಂತ ಅವರು ಸಂದರ್ಭ ನೋಡಿದರು. ಅಲ್ಲಿ ನಾವು ನೋಡ್ತೇವೆ, ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಕಸ್ಥನೇ ಆಗಿದ್ದನು, ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಅವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು. ಅಲ್ಲಿ ಅವರು ಪ್ಲಾನ್ ಮಾಡಿಕೊಂಡ್ರು. ಇವನು ಪ್ರೇಯರ್ ಮಾಡ್ತಾನಲ್ಲ, ಆ ಪ್ರಾರ್ಥನೆ ಮಾಡೋದನ್ನೇ ನಾವು ರಾಜನ ಮುಂದೆ ತಗೊಂಡೋಗಿ ಈತನು ಪ್ರಾರ್ಥನೆ ಮಾಡ್ತಾನೆ, ನಮಗೂ ನಮ್ಮ ದೇಶದಲ್ಲಿ ನಡೀತಿರುವಂಥ ಈ ಕಾರ್ಯಕ್ಕೂ ಅವನು ಮಾಡೋ ಪ್ರಾರ್ಥನೆ ಇವೆರಡೂ ಆಗೋದೇ ಇಲ್ಲ. ಇವನನ್ನು ಏನಾದರೂ ಮಾಡಿ ನಾವು ತಪ್ಪಿಸ್ಬೇಕು, ಪ್ರಾರ್ಥನೆ ಮಾಡೋದು ಬಿಡಿಸ್ಬೇಕು. ಹೀಗೆ ಆತನು ಪ್ಲಾನು ಕೂಡ ಮಾಡಿದರು. ರಾಜನಿಂದ ಅವನು ದೊಡ್ಡ ಪೋಸ್ಟಿಗೆ ಹೋಗ್ದಂಗೆ ಅವನನ್ನು ಹೇಗಾದರೂ ತಡಿಬೇಕು, ಇವೆಲ್ಲವೂ ಪ್ಲಾನ್. ಇದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಬಂದಿದ್ದವರು, ಇವನು ಪ್ರಾರ್ಥನೆ ಮಾಡಬಾರ್ದು, ಇದನ್ನು ತಡಿಬೇಕು. ಹಾಗೆ ಈ ಪ್ರಾರ್ಥನೆ ಮಾಡ್ತಾ ಇರುವಂಥ ಈ ಒಂದು ಕಾರ್ಯವನ್ನೇ ರಾಜನ ಮುಂದೆ ತಗೊಂಡೋಗಿ ಹೇಳಿ ಇವನೊಬ್ಬ ದೇವರ ಮನುಷ್ಯನು ಅಂತ ಎತ್ತಿ ತೋರಿಸೋಣ. ಆಗ ಇದೆಲ್ಲವೂ ಸರಿಯಾಗ್ಬಿಡುತ್ತೆ, ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂದ್ಕೊಂಡು ಎಲ್ಲರೂ ಕೂಡ ಹೋಗ್ತಾರೆ. ನೋಡಿ ಅಲ್ಲಿ ಏನೆಲ್ಲ ತಪ್ಪು ಹೊರಿಸ್ತಾರೆ. ಆ ರಾಜನ ಮುಂದೆ ಮುಖ್ಯಾಧಿಕಾರಿಗಳೆಲ್ಲರೂ ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು. ಇವರು ಷರತ್ತು ನೋಡಿ ಯಾವ ರೀತಿಯಾಗಿ ತಂದರು. ರಾಜನ ಮುಂದೆ ಹೋಗಿ ಹೇಳಿದರು, ರಾಜನೇ 30 ದಿನ ಟೆಸ್ಟ್ ಮಾಡೋಣ, 30 ದಿನ ರಾಜನೇ ನಿನಗೇ ರೆಸ್ಪೆಕ್ಟ್ ಕೊಡಬೇಕು. ಯಾವ ದೇವರಾಗಲಿ ಯಾವುದಕ್ಕಾಗಲಿ ಯಾರೂ ಕೂಡ ಏನು ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಮನುಷ್ಯನಿಗಾಗಲಿ ಯಾರೂ ನೆನೆಸ್ಕೋಬಾರ್ದು. ರಾಜನೇ ನಿನಗೆ ಮಾತ್ರವೇ ಗೌರವ ಸಲ್ಲಿಸಬೇಕು. ನಮ್ಮ ದೇಶದಲ್ಲಿರೋ ಈತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೋಡಿ. ಆ ಪ್ರಾರ್ಥನೆ ಮಾಡುವಾಗ ಆಗ ದಾರ್ಯಾವೇಶನೇ ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಬಾಯಲ್ಲಿ ಹಾಕಲ್ಪಡಬೇಕು. ಅವ್ರದ್ದು ಪ್ಲಾನ್ ನೋಡಿ, ಅವನನ್ನು ಹೇಗಾದರೂ ಮಾಡಿ ನಾವು ಸಾಯಿಸಬೇಕು. ಎಲ್ಲಿಗೆ ಹಾಕಬೇಕು? ಸಿಂಹದ ಗವಿಲಿ ಹಾಕ್ಬಿಟ್ರೆ ಖಂಡಿತ ಅವನು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಯಂಕರವಾದ ಸಿಂಹಗಳು ಅವನನ್ನು ಹರಿದು ತಿಂದು ಹಾಕ್ಬಿಡುತ್ತೆ. ಅಲ್ಲಿಗೆ ದಾನಿಯೇಲನೇ ಇಲ್ಲ, ಆಗ ಮೇಯ್ನ್ ಪೋಸ್ಟಲ್ಲಿ ನಾವೇ ಇರ್ತೇವೆ. ಹೀಗೆ ಅನೇಕ ಪ್ಲಾನ್ಗಳನ್ನು ಮಾಡಿಕೊಂಡು ರಾಜನ ಹತ್ರ ಹೋಗಿ ಕೇಳ್ತಾರೆ, ರಾಜ
ಆತನಿಗೆ ಗೌರವ ಸಲ್ಲಬೇಕಾದ್ರೆ ರಾಜ ಎಲ್ಲಿ ಬಿಟ್ಕೊಡ್ತಾನೆ? ನೋಡಿ, ಆತನು ಕೂಡ ಸುಮ್ಮನಾಗ್ಬಿಡ್ತಾನೆ. ರಾಜನು ಕೂಡ ದಾನಿಯೇಲನ ಪರವಾಗಿ ಬರಲ್ಲ. ಎಲ್ಲರೂ ಕೈ ಬಿಟ್ಟರು, ದಾನಿಯೇಲನಿಗೆ ಎಲ್ಲರೂ ಕೈ ಬಿಟ್ಟರು. ಅದೊಂದು ಶೋಧನೆಯ ಸಮಯ, ಆ ಇಕ್ಕಟ್ಟಿನ ಸಮಯ. ರಾಜ್ಯದ ಸಕಲ ಮುಖ್ಯಾಧಿಕಾರಿಗಳು, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನ ಅಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆ ವಿಧಿಗೆ ಇದು ನಿಂತು ಹೋಗದಂತೆ ಮೇದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನಯಿಸಲು ರಾಜನಾದ ದಾರ್ಯಾವೆಷನು ಆ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು. ಶಾಸನ ಹೊರಗೆ ಬಂತು, ಕಾನೂನು ಬಂದ್ಬಿಡ್ತು. ದಾನಿಯೇಲನನ್ನು ಪ್ರೇಯರ್ ಮಾಡಿದರೆ ಎಲ್ಲಿಗೆ ತೊಗೊಂಡು ಹೋಗಿ ಹಾಕಬೇಕು? ಸಿಂಹದ ಗವಿಗೆ. ಈ ಕಡೆ ಅವರು ಪ್ಲಸ್ ಪಾಯಿಂಟು, ಈ ಕಡೆ ಅವನಿಗೆ ಸಿಂಹದ ಗವಿಗೆ ಹಾಕಿ ಸಾಯಿಸಬೇಕು. ಮುಖ್ಯ ಅಧಿಕಾರಿ ನಾವಾಗಬೇಕು, ಅವನಾಗಬಾರ್ದು. ಅದನ್ನು ತಪ್ಪಿಸ್ಬೇಕು. ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿ ಇದನ್ನು ಶಾಸನ ಹೊರಡಿಸೇ ಬಿಟ್ಟರು. ನೋಡಿ ಪ್ರಿಯರೇ, ಆದರೆ ದಾನಿಯೇಲನನ್ನು ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕುವಂಥ ಸಂದರ್ಭ ನಾವು ನೋಡ್ತೇವೆ. ಇದೆಲ್ಲವನ್ನು ತಿಳಿದಂಥ ದಾನಿಯೇಲ ಶಾಸನಕ್ಕೆ ರುಜು ಆದ ಮೇಲೆ ದಾನಿಯೇಲನು ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದನು. ದಾನಿಯೇಲ ಪ್ರಾರ್ಥನೆ ಮಾಡಿದ್ರೇ ಸಿಂಹದ ಗವಿಲಿ ಹಾಕ್ತಾರೆ, ಅದನ್ನು ಮಾಡಿಕೂಡ್ದು. ಆದರೆ ದಾನಿಯೇಲ ಏನು ಮಾಡ್ತಾನೆ? ತನ್ನ ಮನೆಗೆ ಹೋಗಿ ಫಸ್ಟು ದೇವರಿಗೆ ವಿಜ್ಞಾಪನೆಯನ್ನು ಸಲ್ಲಿಸ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಮಾಡ್ತಿದ್ದ? ದಿನಕ್ಕೆ ಅವನು ಎವ್ರಿ ಡೇ ಅವನು ಪ್ರತಿದಿನ ಮಾಡ್ತಾ ಇದ್ದಿದ್ದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ. ಆ ದಿನ ಅವನು ಆ ಪ್ರಾರ್ಥನೆಯವರು ಏನೆಲ್ಲ ಶಾಸನಗಳು ಹೊರಡಿಸಿದ್ರು ಕೂಡ ನನ್ನ ಪ್ರಾರ್ಥನೆ ಜೀವಿತ, ನಾನೇನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾಯಿದ್ನೋ ಈ ಪ್ರಾರ್ಥನೆ ನಾನು ಸಲ್ಲಿಸಲೇಬೇಕು. ಹೋಗಿ ತನ್ನ ಮನೆಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆನ ಸಲ್ಲಿಸ್ದ, ದೇವರಿಗೆ ಪ್ರಾರ್ಥನೆ ಮಾಡ್ದ. ಆತನ ವೈರಿಗಳು ಇದನ್ನೇ ಕಾಯ್ತಾ ಇದ್ದರು. ಆ ಪ್ರಾರ್ಥನೆ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆ ಪ್ರಸ್ತಾಪವನ್ನು ಎತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದ್ದೀಯಲ್ಲ, ಕಾನೂನು ಹೊರಟಿತ್ತಲ್ಲ. ಯಾರೂ ಕೂಡ ನಿನಗೆ ಬಿಟ್ಟರೆ ಬೇರೆ ಯಾರಿಗೆ ಗೌರವ ಕೊಡಬಾರ್ದು 30 ದಿನ. ಆದರೆ ಈ ದಾನಿಯೇಲ ಅವನ ದೇವರಿಗೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಮಾಡೋದು? ಇವನನ್ನು ಏನು ಮಾಡೋದು? ನೋಡ್ರಿ, ಅವರು ಎಲ್ಲರೂ ಕೂಡ ಅವನ ಮೇಲೆ ಬಂದು ಅವನನ್ನು ಹಿಡಿದು ಪ್ರಾರ್ಥನೆ ಮಾಡ್ತಾ ಇರುವಂಥ ದಾನಿಯೇಲನನ್ನು ಆ ಒಂದು ತಪ್ಪನ್ನು ಹೊರಿಸಿ ರಾಜನ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಆಗ ಆತನಿಗೆ ಆಜ್ಞೆ ಆಯಿತು. ರಾಜನು ಕೈಬಿಟ್ಟ, ಎಲ್ಲ ಮನುಷ್ಯರು ಕೈಬಿಟ್ಟರು. ಈಗ ದಾನಿಯೇಲನನ್ನು ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕುವಾಗ ನೋಡಿ, ದಿನಕ್ಕೆ ರಾಜನೇ, ಯೆಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರ ನಿಬಂಧನೆಯಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ, ಆದರೆ ಆಗಲಿಲ್ಲ. ರಕ್ಷಿಸಲಿ ಎಂದು ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೂರ್ಯಾಸ್ತಮಾನದ ತನಕ ಪ್ರಯಾಸಪಟ್ಟನು, ಆಗಲಿಲ್ಲ. ಅದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು. ಈ ಕಾನೂನು ಏನಾಗಬೇಕು? ಈ ಜಾರಿ ಆಗಲೇಬೇಕು. ದಾನಿಯೇಲನ್ನು ತಗೊಂಡೋಗಿ ಸಿಂಹದ ಗವಿಲಿ ಹಾಕಲೇಬೇಕು. ಎಲ್ಲರೂ ಹಠ ಹಿಡಿದರು. ಆಗ ದಾನಿಯೇಲನ್ನು ತೆಗೆದುಕೊಂಡು ಹೋಗಿ, ನೋಡಿ ಪ್ರಿಯರೇ, ನೀವು ನಿತ್ಯವೂ ಇಲ್ಲಿ ಅಪ್ಪಣೆ ಮಾಡಲು ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಸಿಂಹದ ಗವಿಯಲ್ಲಿ ತಂದು ದಾನಿಯೇಲನ್ನು ಹಾಕಿಬಿಟ್ರು. ದಾನಿಯೇಲನು, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ರಾಜನ ಹೆಲ್ಪ್ಲೆಸ್. ಅವನು ಹೇಳ್ತಾನೆ, ನೀನು ಡೈಲಿ ಪ್ರೇಯರ್ ಮಾಡ್ತಾ ಇದೆಯಲ್ಲ, ನಿನ್ನ ದೇವರು ಆತ ನಿನ್ನನ್ನು ಕಾಪಾಡಿದರೆ ಕಾಪಾಡಲಿ. ರಾಜನು ಕೂಡ ಕೈ ಬಿಟ್ಟ, ಯಾರೂ ಕೂಡ ಅವನನ್ನು ಉಳಿಸೋಕ್ಕೆ ಸಾಧ್ಯ ಇಲ್ಲ. ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟ ದಾನಿಯೇಲ. ಆ ದಿನ ದಾನಿಯೇಲನು ಆ ಸಿಂಹದ ಗವಿ ಒಳಗೆ ಹೋಗ್ತಾ ಇದ್ದಂಗೆ ದಾನಿಯೇಲನನ್ನು ತಂದು ಸಿಂಹದ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ನೀನು ಡೈಲಿ ಪ್ರೇಯರ್ ಮಾಡೋ ದೇವರೇ ನಿನ್ನನ್ನು ಕಾಪಾಡ್ಕೋಬೇಕು.
ಇನ್ಯಾರೂ ಅಲ್ಲ. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿಬಿಟ್ರು. ಗವಿಯ ಬಾಯನ್ನು ಕೂಡ ಮುಚ್ಚಿಬಿಟ್ರು. ಹೊರಗೆ ಹೋಗಂಗೆ ಇಲ್ಲ. ಸಿಂಹದ ಗವಿಯಲ್ಲಿ ಹಾಕಿಬಿಟ್ರು ದಾನಿಯೇಲನನ್ನು. ದಾನಿಯೇಲನ ಗತಿಯು ಬೇರೆ ಆಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಕೂಡ ಮಾಡಿಬಿಟ್ಟ. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತರಿಸ್ದೆ. ದಾನಿಯೇಲನ ಪರವಾಗಿ ರಾಜ ಬೇಸರಗೊಂಡ. ಒಳ್ಳೆ ವ್ಯಕ್ತಿ ಇದ್ದ, ಆದರೆ ಈತನನ್ನು ಸಿಂಹದ ಗವಿಲಿ ಹಾಕ್ಬಂದು ಬೇಸರವಾಯ್ತು. ಆ ರಾತ್ರಿ ಎಲ್ಲ ಅಲ್ಲಿ ದಾನಿಯೇಲನೇನು ಮಾಡ್ತಾನೆ ನಾವು ನೋಡ್ತೇವೆ. ದಾನಿಯೇಲನನ್ನು ಯಾರು ಕಾಪಾಡ್ತಾರೆ ಆ ಸ್ಥಳದಲ್ಲಿ ಅನ್ನೋದನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನು ಮಾರನೆಯ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು, ದಾನಿಯೇಲನು ರಾಜನಿಗೆ, ಅರಸೆ, ಚಿರಂಜೀವಿ ಆಗಿರು. ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯಾಗಲಿಲ್ಲ, ಯಾಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ನನ್ನ ಸ್ನೇಹಿತರೆ, ದಾನಿಯೇಲನಿಗೆ ಮುಂಜಾನೆ ಹೋಗಿ ಗವಿಯ ಬಳಿಯಲ್ಲಿ ಹೋಗಿ ದುಃಖ ಧ್ವನಿಯಿಂದ ಕೂಗ್ತಾನೆ ರಾಜ, ದಾನಿಯೇಲನೇ, ನಿನ್ನ ದೇವರು ನಿನ್ನನ್ನೇನಾದರೂ ಕಾಪಾಡಿದಾನೋ? ನಿನ್ನನ್ನು ಜೀವಂತವಾಗಿ ಉಳಿಸಿದಾನೋ? ಆ ಸಿಂಹಗಳಿಂದ ನಿಮ್ಮನ್ನು ಬಿಡಿಸಿದಾನೋ? ಆಗ ದಾನಿಯೇಲನು ಹೇಳೋ ಉತ್ತರ ನೋಡ್ತೇವೆ. ರಾಜನೇ, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿನ ಕಟ್ಟಿ ಹಾಕಿ ನನ್ನನ್ನು ರಕ್ಷಣೆ ಕೊಟ್ಟಿದ್ದಾರೆ. ನಾನು ಯಾರಿಗೂ ದ್ರೋಹ ಮಾಡಲಿಲ್ಲ ಅಂದಾಗ ರಾಜನಿಗೆ ಬಹಳ ಸಂತೋಷ ಆಯಿತು. ರಾಜ ಆಜ್ಞೆ ಮಾಡ್ದ, ಸಿಂಹದ ಗವಿಯಿಂದ ಅವನನ್ನು ಮೇಲಕ್ಕೆತ್ತಬೇಕು. ಅವನನ್ನು ಯಾರು ಸಿಂಹದ ಗವಿಗೆ ಹಾಕ್ಸಿದ್ರೋ ಅವರನ್ನು ಆ ಸಿಂಹದ ಗವಿಗೆ ಅವನ ಶತ್ರುಗಳನ್ನು ಅದರ ಒಳಗೆ ಹಾಕಿಸ್ಬೇಕು. ದಾನಿಯೇಲನನ್ನು ಆ ಸಿಂಹದ ಗವಿಯಿಂದ ಮೇಲಕ್ಕೆತ್ತಿಸಿದ. ಅವನನ್ನು ಮೇಲೆ ದೂರು ಹೊರಿಸಿದ ಅಧಿಕಾರಿಗಳನ್ನು ಅವನ ಸಿಂಹದ ಗವಿಯಲ್ಲಿ ಅವರನ್ನು ತಂದು ಹಾಕ್ದ. ದಾನಿಯೇಲನಿಗೆ ಏನಾಯಿತು ನಾವು ನೋಡ್ತೇವೆ. ಆತನು ಆಳ್ವಿಕೆಯಲ್ಲಿ ದಾನಿಯೇಲನು ಇನ್ನೂ ದೊಡ್ಡದಾದಂಥ ಹೈಯರ್ ಪೋಸ್ಟ್ಗೆ ಹೋದ. ಈ ದಾನಿಯೇಲನು ದಾರ್ಯಾವೆಷನ ಆಳ್ವಿಕೆಯಲ್ಲೂ ಪಾರಸಿಯ ಕೋರೇಶನ ಆಳ್ವಿಕೆಯಲ್ಲೂ ಘನವಂತನಾಗಿ ಬಾಳಿದ. ದೊಡ್ಡ ವ್ಯಕ್ತಿಯಾಗಿ ಇನ್ನೂ ದೊಡ್ಡದಾದ ಹೈಯರ್ ಪೋಸ್ಟಲ್ಲಿ ದಾನಿಯೇಲನನ್ನು ರಾಜನು ಎತ್ತಿ ನಿಲ್ಲಿಸಿದ. ನಮ್ಮ ದೇವರೆಷ್ಟು ದೊಡ್ಡವರು. ನೀವು 6ನೇ ಅಧ್ಯಾಯ ಕಂಪ್ಲೀಟಾಗಿ ಓದಿ ಧ್ಯಾನಿಸ್ರಿ ದಾನಿಯೇಲನ ಪತ್ರಿಕೆಯಲ್ಲಿ. ನಿಜ ಪ್ರಿಯರೇ, ಕರ್ತನು ಎಷ್ಟು ದೊಡ್ಡ ಕಾರ್ಯಗಳನ್ನು ದಾನಿಯೇಲನ ಜೀವಿತದಲ್ಲಿ ಮಾಡಬೇಕಾದ್ರೆ ದಾನಿಯೇಲನು ಮಾಡ್ತಾ ಇದ್ದಿದ್ದ ಕಾರ್ಯ ಏನು ಅಂಥ ಒಂದು ದುಷ್ಟತ್ವಗಳು ಎಲ್ಲಿ ನೋಡಿದರೂ ಅನ್ಯತಾ ಆರಾಧನೆಯ ಮಧ್ಯದಲ್ಲಿ ಸೆರೆಯಾಗಿ ತಂದಂಥ ದಾನಿಯೇಲ, ಶದ್ರೇಕ್, ಮೇಷಕ್, ಅಬೇದ್ನೆಗೋ ದೇವರ ಮಕ್ಕಳು ಇವರು ಬಿಟ್ಟರೆ ಬೇರೆ ಏನೋ ಯಾರೂ ಇಲ್ಲ. ದಾನಿಯೇಲನ ಅಂತಹ ಒಂದು ಇಕ್ಕಟ್ಟಿನಲ್ಲೂ ದಿನಕ್ಕೆ ಅವನು ಮಾಡ್ತಾ ಇದ್ದ 3 ಆವರ್ತಿಯ ಪ್ರಾರ್ಥನೆ ಅದು ವಿಶೇಷವಾಗಿತ್ತು ಪ್ರಿಯರೇ. ಆ ದೇಶವೆಲ್ಲವೂ ಕೂಡ ಎಲ್ಲೆಲ್ಲೂ ದುಷ್ಟ ಆರಾಧನೆಗಳು ನಡೀತಾ ಇದೆ. ಆದರೆ ದಾನಿಯೇಲನು ಅವನು ಸೆರೆಯಾಗಿ ಆ ಬಾಬೆಲ್ ಪಟ್ಟಣಕ್ಕೆ, ಆ ಒಂದು ದೇಶಕ್ಕೆ ಬಂದ ಸ್ಥಳದಲ್ಲಿ ಬಿಡದೆ ಅವನು ದಿನಕ್ಕೆ 3 ಆವರ್ತಿಯ ಪ್ರಾರ್ಥನೆ, ಯಾರಿಗೂ ಭಯಪಡದೆ ನಿರ್ಭಯವಾಗಿ ಪ್ರಾರ್ಥನೆ ಮಾಡ್ದ. ತಾನು ಸಿಂಹದ ಗವಿಯಲ್ಲಿ ಹೋಗ್ತೇನೆ ಅಂತ ಗೊತ್ತಿದ್ರು, ಆ ಶಾಸನ, ಆ ಕಾನೂನು ಅವರು ಹೊರಡಿಸಿದ್ರು ಕೂಡ ಅವನು ದಿನಕ್ಕೆ 3 ಆವರ್ತಿ ತನ್ನ ದೇವರಿಗೆ ಮೊಣಕಾಲಲ್ಲೇ ಪ್ರಾರ್ಥನೆ ಮಾಡುತ್ತಾ ಇದ್ದ. ಅವನು ಮಾಡಿದ ಭಯಭಕ್ತಿಯ ಪ್ರಾರ್ಥನೆ ಜೀವಿತ ಸಿಂಹದ ಗವಿಯ ಒಳಗಿಂದ ದೇವ ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿಗಳನ್ನು ಕಟ್ಟಿ ಹಾಕಿ ದಾನಿಯೇಲನನ್ನು ಬಿಡುಗಡೆ ಕೊಟ್ಟರು. ವೈರಿಗಳ ಮುಂದೆ ತಂದು ನಿಲ್ಲಿಸಿದ್ರು ಪ್ರಿಯರೇ. ಅದೇ ವೈರಿಗಳನ್ನು ದಾನಿಯೇಲನ ಸಿಂಹದ ಗವಿಯಲ್ಲಿ ಹಾಕಿದಂಥ ಆ ಸ್ಥಳಕ್ಕೆ ವೈರಿಗಳನ್ನು ಹಾಕಿದರು. ಆ ವೈರಿಗಳ ಎಲುಬು ಕೂಡ ಬಿಡದಂತೆ ಸಿಂಹಗಳು ತಿಂದಾಕಿದವು. ಇನ್ನು ನಾವು ನೋಡ್ತೇವೆ ದಾನಿಯೇಲನಿಗೆ
ಅವನ ಯಾವ ಒಂದು ದೊಡ್ಡ ಪೋಸ್ಟಲ್ಲಿ ಕೊಡಬೇಕಂತ ಇದ್ದರು, ಆ 3 ಮುಖ್ಯಾಧಿಕಾರಿಗಳಿಗೆ ಅಧಿಕಾರಿಯಾಗಿ ನಿಲ್ಲಬೇಕಾದ್ರೆ ಅವನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಅವನನ್ನು ಕೆಳಗಿಳಿಸ್ಬೇಕಂತ ಪ್ಲಾನ್ ಮಾಡಿ ಅವನಿಗೆ ಇಷ್ಟೆಲ್ಲ ಮಾಡಿ ನೋವು ಕೊಟ್ಟಂಥ ಜನರು, ಅಧಿಕಾರಿಗಳು, ಅವೆಲ್ಲ ನೋವು ಕೊಟ್ಟಂಥವರನ್ನು ಆ ಸಿಂಹದ ಗವಿಗೆ ದೇವರು ಬಿಡಿಸಾಕಿದ್ರು ಪ್ರಿಯರೇ. ಆ ಒಂದು ಅಧಿಕಾರಕ್ಕೆ ಅವರು ಹೊಟ್ಟೆ ಕಿಚ್ಚುಪಟ್ಟರು. ಅದಕ್ಕಿಂತ ದೊಡ್ಡ ಅಧಿಕಾರ ದೇವರು ಕೊಟ್ಟರು. ಅದೇ ಕೋರೇಶನ ಮೂಲಕ ಸಿಂಹದ ಗವಿಯಿಂದ ಮೇಲೆ ಕೆತ್ತಿಸಿ ದೇವರು ಆ ಸ್ಥಾನದಲ್ಲಿ, ಅದೇ ಒಂದು ಕೋರೇಶನ ಆಳ್ವಿಕೆಯಲ್ಲಿ ದೇವರವನನ್ನು ದೊಡ್ಡದಾದಂಥ ಅಧಿಕಾರಿಯಾಗಿ ಘನವಂತನಾಗಿ ಬಾಳುವಂತೆ ಮಾಡಿದರು ಪ್ರಿಯರೇ. ದಾನಿಯೇಲನ ಪರಮಜ್ಞಾನಿಯಾಗಿದ್ದ. ಈ ದಿನ ಈ ವಾಕ್ಯದಿಂದ ನಮ್ಮೆಲ್ಲರಿಗೂ ಕೂಡ ಕರ್ತನು ಮಾತಾಡ್ತಾ ಇರೋದು, ಜ್ಞಾನವಂತರಾಗಿರ್ರಿ, ಜ್ಞಾನವಂತರಾಗಿರ್ರಿ. ಯಾರೋ ಹೇಳ್ತಾರೆ, ಯಾರೋ ಏನೋ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಕರೀತಾರಂತ ಪ್ರೇಯರ್ ಬಿಟ್ಟು ಓಡೋದಲ್ಲ. ಪ್ರಾರ್ಥನೆ ಜೀವಿತ ಬಹಳ ಮುಖ್ಯವಾದ್ದು. ದಾನಿಯೇಲನು ಬಿಡುಗಡೆ ಹೊಂದಿದ್ದು ಪ್ರಾರ್ಥನೆಯಿಂದಲೇ. ದೇವರು ಅವನನ್ನು ಉನ್ನತವಾಗಿಟ್ಟಿದ್ದು ಪ್ರಾರ್ಥನೆ ಜೀವಿತದಿಂದಲೇ. ಅವನು ದೇವರಿಗೆ ಮಾಡಿದಂಥ ಮುಖ್ಯವಾದ ಕೆಲಸ ಅದು. ಅವನು ದಿನಕ್ಕೆ ಮಾಡ್ತಾ ಇದ್ದ ಮೂರಾವರ್ತಿಯ ಪ್ರಾರ್ಥನೆ. ಅವನು ದೊಡ್ಡ ಕಾರ್ಯದಲ್ಲಿದ್ದ ಅಧಿಕಾರಿಯಾಗಿದ್ದ. ಎಷ್ಟೆಲ್ಲ ಜವಾಬ್ದಾರಿ ಕೆಲಸ ಕಾರ್ಯಗಳಿದ್ದರೂ ದಾನಿಯೇಲನು ದಿನಕ್ಕೆ ಮೂರಾವರ್ತಿಯ ಪ್ರಾರ್ಥನೆ ಮಾತ್ರ ಬಿಡ್ತಿರಲಿಲ್ಲ. ಅವನಿಗೇನು ಕಾನೂನುಗಳು ಹೊರಟರು ಭಯವಿಲ್ಲದೆ ಪ್ರಾರ್ಥನೆ ಮಾಡ್ದ. ಇವತ್ತು ನಿರ್ಭಯವಾಗಿ ಪ್ರಾರ್ಥನೆ ಮಾಡೋದು ಕಲೀರಿ. ಎಲ್ಲೋ ಹೋಗಿ ಪ್ರಾರ್ಥನೆ ಮಾಡಬೇಡ ಅಂದ ತಕ್ಷಣ ಪ್ರಾರ್ಥನೆ ಬಿಟ್ಟು ಓಡೋದು, ನೀವು ಪ್ರೇಯರ್ ಮಾಡಿಕೂಡ್ದು ಅಂದ ತಕ್ಷಣ ಇನ್ನೊಬ್ರು ಯಾರೋ ಏನು ಹೇಳ್ತಾರಂತ ದೇವರ ಆಲಯವು ಕೂಡ ಬಿಟ್ಟು ಓಡೋದು, ದೇವರ ಸತ್ಯವೇದ ಓದಬಾರ್ದು ಅಂತ ಬೈಬಲ್ ಬಿಸಾಕೊಡೋದು. ಇವರಿಗೆಲ್ಲ ದೇವ್ರ ರಕ್ಷಣೆ ಕೊಡೋರಲ್ಲ ಪ್ರಿಯರೇ. ಇವತ್ತು ಅಂತ್ಯ ದಿನದಲ್ಲಿ ವಿಶೇಷವಾದ ನಮಗೆ ರಕ್ಷಣೆ ಬೇಕು. ನಮ್ಮ ರಕ್ಷಕನು ನಮ್ಮನ್ನು ಕಾಪಾಡಬೇಕು. ಕರ್ತನು ತನ್ನ ದೂತರನ್ನು ನಮ್ಮ ಕಳಿಸಿ ತನ್ನ ಕೈಗಳಲ್ಲಿ ಎತ್ತಿಕೊಳ್ಳುವಂತೆ ದೂತರಿಗೆ ಆಜ್ಞಾಪಿಸಬೇಕು. ನೀನೆಲ್ಲೇ ಹೋದರೂ ದೂತರ ಕಾವಲಿರಬೇಕು. ಅಂದರೆ ನನ್ನ ಸ್ನೇಹಿತರೆ, ಇವತ್ತು ನಾವು ಮಾಡಬೇಕಾದ ಮುಖ್ಯವಾದ ಕಾರ್ಯ ಪ್ರಾರ್ಥನೆ. ದಾನಿಯೇಲನಂತೆ ಆಗ ನಿನ್ನ ವೈರಿಗಳು ಕೂಡ ನಿನಗೆ ಅಧೀನವಾಗ್ತಾರೆ. ವೈರಿಗಳಿಗೆ ನಿನಗೇನು ಕೇಡು ಮಾಡಬೇಕಂತ ಅವರು ಆಲೋಚನೆ ಮಾಡಿರ್ತಾರೋ ಆ ಕೇಡು ಅವರು ಅನುಭವಿಸ್ತಾರೆ. ದೇವರು ಹೇಳ್ತಾರೆ, ಒಂದು ಮೂಲೆಗಲ್ಲು ಈ ಕಲ್ಲಿನ ಮೇಲೆ ಬೀಳೋನು ನಾಶವಾಗ್ತಾನೆ. ಈ ಕಲ್ಲು ಯಾರ ಮೇಲಾದರೂ ಬಿದ್ದರೆ ಅದು ಪುಡಿ ಪುಡಿ ಆಗ್ತಾರೆ, ತುಂಡು ತುಂಡಾಗಿ ಹೋಗ್ತಾರೆ. ಅದೇ ವೈರಿಗಳ ಮುಂದೆ ದೇವರು ಔತಣವನ್ನು ಏರ್ಪಡಿಸ್ತೇನೆ ಅಂತ ಹೇಳಿದಂತೆ ಅದೇ ವೈರಿಗಳನ್ನೆಲ್ಲ ದೇವರು ಸಿಂಹದ ಗವಿಯಲ್ಲಿ ಹಾಕಿ ಅದೇ ವೈರಿಗಳ ಮಧ್ಯದಲ್ಲಿ ದೇವರು ಎತ್ತಿ ಅವನನ್ನು ಮೇಲಕ್ಕೆತ್ತಿ ಇನ್ನೂ ದೊಡ್ಡದಾದಂಥ ಪೋಸ್ಟಲ್ಲಿಟ್ಟರು. ಇದೆಲ್ಲ ಕೆಲಸ ಆಗಿದ್ದು ಅವನ ಪ್ರಾರ್ಥನೆ ಜೀವಿತದಿಂದಲೇ. ತನ್ನ ದೇವರನ್ನು ನಂಬಿದ್ದ ಕರ್ತನನ್ನು ಅವನು ಆರಾಧನೆ ಮಾಡದೆ ಬಿಡದೆ ಆ ಅನ್ಯಥ ದೇಶದಲ್ಲಿಯೂ ಕೂಡ ದೇವರನ್ನು ನಂಬಿ ದೇವರನ್ನು ಆರಾಧಿಸೋದನ್ನು, ದೇವರನ್ನು ಭಕ್ತಿಯಿಂದ ನಡೆದುಕೊಳ್ಳೋದನ್ನು, ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನು, ರಾಜನಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಎಲ್ಲ ರೀತಿಯಲ್ಲೂ ಕೂಡ ನಿರ್ಮಲನಾಗಿ ಕಂಡು ಬಂದ ದಾನಿಯೇಲನು ಒಂದು ಕಡೆ ಪರಮಜ್ಞಾನ ಹೊಂದಿದ್ದವನು, ಜ್ಞಾನಿಯಾಗಿದ್ದ. ಇವತ್ತು ನೀವು ಜ್ಞಾನಿಯಾಗಿರ್ರಿ, ಜ್ಞಾನವಂತರಾಗಿರ್ರಿ, ಚುರುಕು ಕೈಯವರಾಗಿರ್ರಿ, ಪ್ರಾರ್ಥಿಸೋರಾಗಿರ್ರಿ. ಎಂಥ ಇಕ್ಕಟ್ಟು ಬರಲಿ ಪ್ರಾರ್ಥನೆ ಬಿಡಬೇಡ್ರಿ. ನಾವು ದೇವರೊಟ್ಟಿಗೆ ಮಾತಾಡೋ ಸಂದರ್ಭ ಅದು, ಸಮಯ ಅದು. ಆ ಸಮಯವನ್ನು ಕಳ್ಕೋಬೇಡ್ರಿ. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. ಮುಂಜಾನೆ ಸಂಜೆ ಬೆಳಿಗ್ಗೆ ಪ್ರಾರ್ಥನೆ ಜೀವಿತವನ್ನು ರೂಢಿ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿರಿ. ಎಲ್ಲದಕ್ಕೂ ಸಮಯ ಇರುತ್ತೆ, ಪ್ರಾರ್ಥನೆಗೆ ಸಮಯ ಇಲ್ಲ ಅಂತ ಹೇಳ್ತೀರಿ. ಎಷ್ಟೋ ಕೆಲಸಗಳು, ಭಾಳ ಬ್ಯುಸಿ ಇದ್ದೇನೆ, ಪ್ರೇಯರ್ ಮಾಡೋಕ್ಕಾಗಲಿಲ್ಲ. ಅದು ಶೇಮ್. ನಮಗೆ ದೇವರ ಮಕ್ಕಳಿಗೆ ಶೇಮ್ ಅದು. ಪ್ರಾರ್ಥನೆ ಮಾಡೋಕ್ಕಾಗಲಿಲ್ಲ ಅಂತ ನಮ್ಮ ಬಾಯಲ್ಲಿ ಯಾವತ್ತೂ ಬರಬಾರ್ದು ಪ್ರಿಯರೇ. ದಾನಿಯೇಲನಿಗೆ ಎಷ್ಟು ಕೆಲಸ ಕಾರ್ಯಗಳು, ರಾಜ್ಯದ ಜವಾಬ್ದಾರಿ ಕಾರ್ಯಗಳಿತ್ತು. ಆದರೂ ದಾನಿಯೇಲ ಹೋಗಿ ಆತನ ಮೇಲೆ ಒಂದು ಶಾಸನ ಕೂಡ ಹೊರಡಿಸಿದ್ರು. ಪ್ರೇಯರ್ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಅವನನ್ನು ತಗೊಂಡೋಗಿ ಸಿಂಹದ ಗವಿಲಿ ಹಾಕಬೇಕು. ಆ ಕಾನೂನು ಶಾಸನ ಕೂಡ ಹೊರಟು ಪಟ್ಟಿದ್ರೂ ಕೂಡ ಅದು ತಿಳಿದ್ರೂ ದಾನಿಯೇಲ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನಾನು ನೀನು ಕರ್ತನ ಮಗು ಪ್ರಿಯರೇ. ಕರ್ತನ ಕಲ್ವಾರ ರಕ್ತದಿಂದ ಕೊಂಡಲ್ಪಟ್ಟವರು, ದೇವರ ರಕ್ತದಿಂದ ಕೊಂಡಲ್ಪಟ್ಟವರು ನಾವು. ಬಹಳಷ್ಟು ಪ್ರಯಾಸದಿಂದ ದೇವರು ನಮ್ಮನ್ನು ಸಂಪಾದನೆ ಮಾಡಿದ್ದಾರೆ. ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ.
ಈ ಒಂದು ಲೋಕದಲ್ಲಿ ನಾವು ಯಾವುದು ಹೊತ್ಕೊಂಡ್ಬಂದಿಲ್ಲ, ಯಾವುದು ತೆಗೆದುಕೊಂಡು ಹೋಗೋದಿಲ್ಲ. ನಿತ್ಯ ಜೀವ ಬೇಕು. ದೇವರು ಹೇಳ್ತಾರೆ, ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟನು, ಆತನನ್ನು ನಂಬೋ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಹೋಗಬೇಕಂತ ಆತನನ್ನು ಬಲಿಯಾಗಿ ಕೊಟ್ಟಿದ್ದಾರೆ. ನೆನಪು ಮಾಡಿಕೊಳ್ಳ್ರಿ, ಕರ್ತ ನಮಗಾಗಿ ಎಷ್ಟೋ ಪ್ರಯಾಸಪಟ್ಟಿದ್ದಾರೆ. ಯೇಸು ಸ್ವಾಮಿಯ ಅಮೂಲ್ಯ ರಕ್ತದಿಂದ ನಾವು ಇವತ್ತು ಕೊಂಡಲ್ಪಟ್ಟವರು. ನಾವು ಸ್ವಂತ ಸೊತ್ತಲ್ಲ, ನಮ್ಮ ಸ್ವಂತ ಜೀವಿತ ನಾವು ಆಳ್ವಿಕೆ ಮಾಡೋಕ್ಕೆ ನನಗೆ ಮನಸ್ಸು ಬಂದಂಗೆ ಮಾಡ್ತೇನೆ ಇಲ್ಲ. ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆತನ ರಕ್ತದಿಂದ ಕೊಂಡಲ್ಪಟ್ಟವರು. ನಾವು ದೇವರು ಹೇಳಿದಂತೆ ನಾವು ಮಾಡುವವರಾಗಿರಬೇಕು ಪ್ರಿಯರೇ. ನಮ್ಮ ಆತ್ಮ ಕಾಪಾಡ್ಕೊಳ್ಳೋಣ. ಅಂತ್ಯ ದಿನಗಳು ದೇವರೇ, ಎಂಥ ಭಯಾನಕ ದಿನಗಳು ಬಂದರೂ ಕೂಡ ನಾನು ನಿನ್ನನ್ನು ಗಟ್ಟಿಯಾಗಿ ಹಿಡಿದು ಪ್ರಾರ್ಥಿಸ್ತೇನೆ. ನಾನು ನಿನ್ನನ್ನು ಘನಪಡಿಸ್ತೇನೆ ಸ್ವಾಮಿ. ನಾನು ನಿನ್ನ ಬಳಿ ಸೇರಬೇಕು, ನಿತ್ಯ ಜೀವದಲ್ಲಿ ಸೇರಬೇಕು ತಂದೆ. ಸ್ಥಾನ, ಮಾನ, ಗೌರವ ನನಗೆಲ್ಲ ನೀನು ಕೊಡ್ತೀಯ. ತಕ್ಕ ಸಮಯದಲ್ಲಿ ಪ್ರಾರ್ಥಿಸೋದನ್ನು ನಾನು ಬಿಡದೆ ನಿನ್ನ ಪಾದಲಿಸಿ ಯಾವಾಗಲೂ ಪ್ರಾರ್ಥಿಸುವಂಥವ್ರಾಗಿರಬೇಕು. ಪ್ರಾರ್ಥನೆ ಜೀವಿತ ಬಹಳ ಮುಖ್ಯವಾದ ಪ್ರಿಯರೇ. ಪ್ರಾರ್ಥಿಸಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆಯ ಆತ್ಮ ನನಗೆ ಕೊಡಪ್ಪ ಅಂತ ಬೇಡಿ. ಪ್ರಾರ್ಥಿಸೋದನ್ನು ದೇವರು ಕೂಡ ಕಲಿಸ್ಕೊಡ್ತಾರೆ. ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಮೈಟಿ ಗಾಡ್, ಹೋಲಿ ಗಾಡ್, ಸರ್ವಶಕ್ತನ ದೇವರು ಸ್ವಾಮಿ ನೀನು. ತಂದೆಯೇ, ಈ ವೇದವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಮುಟ್ಟು ಕರ್ತನೆ ತಂದೆ. ಒಂದು ವೇಳೆ ಅವರು ಕೆಲಸ ಕಾರ್ಯದ ನಿಮಿತ್ತ ನಿನ್ನ ಪ್ರಾರ್ಥನೆಯಿಂದ ದೂರವಾಗಿರ್ಬೋದು. ಯಾವುದು ಮುಖ್ಯವಲ್ಲ ತಂದೆ, ನಿನ್ನೊಟ್ಟಿಗೆ ನಾವು ಮಾತನಾಡುವುದು, ಪ್ರಾರ್ಥಿಸೋದು. ಈ ದಿನ ಯಾರ್ಯಾರು ಪ್ರಾರ್ಥನೆಯಲ್ಲಿ ಇಲ್ಲವೋ ತಂದೆ, ಅಂಥ ಒಂದೊಂದು ಮನಸ್ಸುಗಳನ್ನು ಸ್ಪರ್ಶಿಸು, ಅವರನ್ನು ಮಾರ್ಪಡಿಸು ತಂದೆ, ಮಾರ್ಪಡಿಸು ಅಪ್ಪ. ಪ್ರಾರ್ಥಿಸೋ ಆತ್ಮ ಅವ್ರಿಗೆ ಕೊಡು, ಪ್ರಾರ್ಥಿಸೋ ಆತ್ಮ ಕೊಡು ದೇವರೇ. ಕರ್ತನೇ, ದಿನಕ್ಕೆ 3 ಆವರ್ತಿಯೋ, ದಿನಕ್ಕೆ 2 ಆವರ್ತಿಯೋ, ದಾನಿಯೇಲನಂತೆ ದಿನಕ್ಕೆ ತಂದೆ 3 ಆವರ್ತಿಯಾಗಿ ಪ್ರಾರ್ಥಿಸಲಿ, ದಾವೀದನಂತೆ ದಿನಕ್ಕೆ 7 ಆವರ್ತಿಯೋ ಸ್ವಾಮಿ. ಅವರ ಭಯಭಕ್ತಿ ಎಷ್ಟಿದೆಯೋ ಹಾಗೆ ಅವರು ಪ್ರಾರ್ಥಿಸುವಂಥ ಜೀವಿತಕ್ಕೆ ತಾರಪ್ಪ. ಪ್ರಾರ್ಥಿಸಲಿ. ಕಠಿಣ ದಿನಗಳು ಕರ್ತನೆ, ಮುಂಬರೋ ದಿನಗಳು ಎಷ್ಟೋ ಕಠಿಣ ದಿನಗಳು ಸಂಭವಿಸುವಾಗ, ದಾನಿಯೇಲನ ಸಿಂಹದ ಗವಿಯಲ್ಲಿ ಹಾಕುವಂಥ ಕಠಿಣ ದಿನಗಳು ಬಂದಾಗಲೂ ನೀನು ಆ ಶೋಧನೆಯಿಂದ ಬಿಡುಗಡೆ ಕೊಟ್ಟ ದೇವರು. ಯಾಕೆಂದರೆ ಪ್ರಭು, ಅವನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವ ಆ ಪ್ರಾರ್ಥನೆಯ ನಿಮಿತ್ತ ನಿನ್ನಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಾ ಇದ್ದನು. ಅದೇ ಒಂದು ಕಾರಣದ ನಿಮಿತ್ತ ಅವನನ್ನು ಸಿಂಹದ ಬಾಯಿಂದ ಬಿಡಿಸಿದ ದೇವರು ನೀನು. ಹೌದು ತಂದೆ, ಈ ದಿನ ದೇವರೇ, ಮುಂದಿನ ದಿನಗಳೆಷ್ಟೋ ಕಠಿಣ ದಿನಗಳು ಬರ್ಬೋದು ಅಪ್ಪ. ಒಬ್ಬೊಬ್ಬರನ್ನು ನೀನು ಮುಟ್ಟು ಕರ್ತನೆ, ಅವರ ಪ್ರಾರ್ಥನೆ ಜೀವಿತ ಕಟ್ಟಿ ಎಬ್ಬಿಸು. ಒಂದು ವೇಳೆ ಅವರು ದೇವರ ಆಲಯಕ್ಕೆ ಬಿದ್ದು ಹೋಗಿರ್ಬೋದು, ಪ್ರಾರ್ಥನೆ ಮಾಡೋದು, ಮುಂಜಾನೆ ಎದ್ದು ನಿನ್ನ ಸ್ತುತಿಸೋದನ್ನು ಕೂಡ ಸೈತಾನ ಅನೇಕ ಪ್ಲಾನ್ ಮಾಡಿ ಅವರನ್ನು ಬೀಳಿಸ್ತಾ ಇರ್ಬೋದು. ಶರೀರದ ಆಸೆಯೋ, ಕಣ್ಣಿನ ಆಸೆಯೋ, ಬದುಕು ಬಾಳಿನ ಡಂಬದಲ್ಲಿ ಅವರನ್ನು ಬೀಳಿಸಿರ್ಬೋದು. ಕರ್ತನೆ, ಈ ದಿನ ಅಂತ ದುರಾತ್ಮ ಅವರ ಶಾರೀರಿಕವಾಗಿ ಬಲಹೀನತೆಯನ್ನು ತಂದೊಡ್ಡಿ ಪಾಪವನ್ನು ಎಸಗ್ತಾ ಇರೋ ದುರಾತ್ಮವನ್ನು ಯೇಸುವಿನ ರಕ್ತದಲ್ಲಿ ಕಟ್ಟಿ ನರಕಕ್ಕೆ ಬಿಸಾಕ್ತೇನೆ ಪ್ರಭು. ಸ್ಪರ್ಶಿಸು ಅಯ್ಯ, ಬಿಡುಗಡೆ ಕೊಡು, ಶುದ್ಧಿ ಮಾಡು. ಮೊದಲು ಪ್ರಾರ್ಥಿಸಲಿ ಅಪ್ಪ. ಮೊದಲು ಪ್ರಾರ್ಥನೆ ಜೀವಿತ ಕೊಡು ಕರ್ತನೆ ಅವರಿಗೆ. ಅವರ ಜೀವಿತಕ್ಕೆ ಏನೇನು ಬೇಕೋ ಎಲ್ಲವೂ ಸ್ವಾಮಿ ಹುದುವಾಗಿ ಒದಗಿಸಿಕೊಡು. ನೀನು ಯೆಹೋವ ಇರೇ, ನೀನು ಸ್ವಾಮಿ. ಇಲ್ಲದನ್ನು ಇರುವಂತೆ ಮಾಡೋ ದೇವರು. ಅವರ ಕೊರತೆಗಳನ್ನು ನೀಗಿಸು ಸ್ವಾಮಿ, ಆಶೀರ್ವದಿಸು ಅಯ್ಯ. ಯಾವಾಗಲೂ ಪ್ರಾರ್ಥಿಸಲಿ. ಏನು ಬೇಕೋ ಪ್ರಾರ್ಥನೆಯಿಂದ ಪಡೆದುಕೊಳ್ಳಲಿ. ಯಾವುದನ್ನು ಆಲೋಚನೆ ಮಾಡ್ತಾ ಇದ್ದರೂ ಪ್ರಾರ್ಥನೆಯಿಂದಲೇ ಅದನ್ನು ಹೊಂದಿಕೊಳ್ಳಲಿ ತಂದೆ. ಇಕ್ಕಟ್ಟಿನಲ್ಲಿದ್ದಾರೋ ಈ ದಿನ ಸ್ವಾಮಿಯವರು ಪ್ರಾರ್ಥಿಸ್ತಾ ಇದ್ದಾರೋ, ಬಿಡುಗಡೆ ಕೊಡು ಎಸಯ್ಯ, ಬಿಡುಗಡೆ ಕೊಡು ಸ್ವಾಮಿ. ಒಬ್ಬೊಬ್ಬರ ಮೇಲೂ ನೀನು ಹಸ್ತ ಇಟ್ಟು ಆಶೀರ್ವದಿಸು ಅಪ್ಪ. ಏನು ಬೇಡುತ್ತಿದ್ದಾರೋ ಎಲ್ಲವನ್ನು ಹೊಂದಿಕೊಳ್ಳಲಿ. ಸದಾಕಾಲಿನ ಸ್ತುತಿಸಲಿ, ಪ್ರಾರ್ಥಿಸಲಿ ತಂದೆ. ಪ್ರಾರ್ಥನೆ ಜೀವಿತ ಅವ್ರಿಗೆ ಕೊಡ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರಿಸ್ತೇನೆ. ಬಿದ್ದಂಥ ಒಂದೊಂದು ಆತ್ಮಗಳು ತಿರುಗಿ ಕಟ್ಟಿ ಎಬ್ಬಿಸ್ತಾ ಇದ್ದೀರಾ, ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಆತ್ಮ ಎಲ್ಲರ ಮೇಲೆ ಇಳಿಯಲಿ ರಾಜ. ಪರಿಶುದ್ಧ ಆತ್ಮ ನಡೆಯುವಾಗ ತಂದೆ, ಅವರ ಆತ್ಮಿಕ ಕಣ್ಗಳು ತೆರೆಯಲ್ಪಡುವುದು ತಂದೆ. ನಿನ್ನ ದೈವಿಕವಾದಂಥ ಸ್ವಭಾವರಲ್ಲಿ
ಹುಟ್ಟುವುದು ಪ್ರಭುವೆ. ಪ್ರಾರ್ಥಿಸು ಆತ್ಮವು ತುಂಬುವುದು ಪ್ರಭುವೆ. ಈಗಲೇ ನಿನ್ನ ಆತ್ಮ ಅವರ ಮೇಲೆ ಇಳಿಯಲಿ ಎಸೆಯ. ನಿನ್ನ ಪರಿಶುದ್ಧ ಆತ್ಮ ಪಕ್ಕನೆಯವರ ಮೇಲೆ ಆವರಿಸಿಕೊಳ್ಳಲಿ. ಅಂತ್ಯ ದಿನದಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸುವೆನಂದ ದೇವನು. ನಿನ್ನ ಪವಿತ್ರ ಆತ್ಮ ಅವರ ಮೇಲೆ ಆ ವೇಷದಿಂದ ಇಳಿಯಲಿ ಕರ್ತನೆ. ಎಲ್ಲರನ್ನ ಅಭಿಷೇಕಿಸು. ನಿನ್ನ ಅಭಿಷೇಕ ಅವರನ್ನು ಉಪದೇಶಿಸಲಿ. ನಿನ್ನ ಅಭಿಷೇಕ ಅವರನ್ನು ನಡೆಸಲಿ ತಂದೆ. ಆಶೀರ್ವದಿಸು ಅಯ್ಯ. ಯಾವ ಕಷ್ಟದಲ್ಲಿ ಇಕ್ಕಟ್ಟಲ್ಲಿದ್ದಾರೋ ಎಲ್ಲರಿಗೂ ಬಿಡುಗಡೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ದಾನಿಯೇಲನಂತೆ ಈ ದಿನಕ್ಕೆ ಮುರಾವರ್ತಿ ಪ್ರಾರ್ಥಿಸುವಂಥ ಆ ದೈವಿಕ ಸ್ವಭಾವ ಅವರಿಗೆ ಕೊಡು ಸ್ವಾಮಿ, ಕೊಡು ಕರ್ತನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರಮಪ್ಪ. ಇನ್ನು ಉನ್ನತ ಸ್ಥಾನ, ಮಾನ, ಗೌರವ ಅವರನ್ನು ಹುಡುಕಿಕೊಂಡು ಬರಲಿ. ದೊಡ್ಡ ದೊಡ್ಡ ಕೆಲಸ ಕಾರ್ಯದಲ್ಲಿ ನಿನ್ನ ಮಕ್ಕಳನ್ನು ಇಡುತ್ತಂದೆ. ದೊಡ್ಡ ದೊಡ್ಡ ಅಧಿಕಾರದಲ್ಲಿ ನಿನ್ನ ಮಕ್ಕಳನ್ನು ಇಡುತ್ತಂದೆ. ಯಾರ್ಯಾರು ಪ್ರಾರ್ಥನೆಯಲ್ಲಿ ಭಯಭಕ್ತಿಯಿಂದಿದ್ದಾರೋ ಎಲ್ಲರನ್ನು ಸ್ವಾಮಿ ಉನ್ನತ ಹುದ್ದೆಯಲ್ಲಿ ಇಡಪ್ಪ. ಆಶೀರ್ವದಿಸು. ಅಂಥ ದಾಸದಾಸಿಯರನ್ನು ಉನ್ನತವಾಗಿಡು ಕರ್ತನೆ. ಆಶೀರ್ವದಿಸು ಅಪ್ಪ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.